ನಮಸ್ಕಾರ. ಇವತ್ತೇನು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಘೋಷಣೆ ಆಗಿ ಇದೇ ತಿಂಗಳು 17ನೇ ತಾರೀಕು ಮತದಾನ ಪ್ರಕ್ರಿಯೆ ನಡೀತದೆ. ಮತ್ತೆ ಇದೇ ತಿಂಗಳು 20ನೇ ತಾರೀಕು ಫಲಿತಾಂಶ ಕೂಡ ಬರ್ತದೆ. ವಿಚಾರ ಏನಪ್ಪಾ ಅಂತಂದ್ರೆ, ಇವತ್ತು ಮೈತ್ರಿಕೂಟದಿಂದ ಬಿಜೆಪಿ JDS ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸಂತೋಷ. ಆದರೆ ನಮ್ಮ JDS ಪಕ್ಷದ ಕಾರ್ಯಕರ್ತರಿಗೆ, ಆಕಾಂಕ್ಷಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಎರಡೇ. ಒಂದು ಮಂಚಂಡಹಳ್ಳಿ, ಚಂದ್ರಶೇಖರಪುರ, ಮಲ್ಲಂಡಹಳ್ಳಿ. ಅಲ್ಲಿ ಲೋಕೇಶ್ ಮರಿಯಪ್ಪ ಅನ್ನುವ ವ್ಯಕ್ತಿಗೆ ನಮ್ಮ JDS ನಿಷ್ಠಾವಂತ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಆಮೇಲೆ B1 ಭವ್ಯ ಕೃಷ್ಣ ಅನ್ನೋರಿಗೆ JDS ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ 15 ಕೂಡ ಬಿಜೆಪಿ ಕಾರ್ಯಕರ್ತರಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲ JDS ಮುಖಂಡರು ಖಂಡಿಸ್ತಾ ಇದ್ದೀವಿ. ಇದು ಮೈತ್ರಿ ಧರ್ಮನ ಮೊನ್ನೆ ಉತ್ತರ ಪ್ರಕಾಶರೇ CMR ಶ್ರೀನಾಥಣ್ಣರ ಇದು ಮೈತ್ರಿ ಪಕ್ಷ ಧರ್ಮನ ಹೇಳ್ರಿ. ಇವತ್ತು ನಿಷ್ಠಾವಂತ ಕಾರ್ಯಕರ್ತರು, JDS ಕಾರ್ಯಕರ್ತರು ಈ ಭಾಗದಲ್ಲಿ ಏನಾಗಬೇಕು, ಅದಕ್ಕೆ ಸ್ಪಷ್ಟವಾದ ಸಂದೇಶನ ನೀವು ಕೊಡಬೇಕು. ಈ ಒಂದು ಆಗಿರ್ತಕ್ಕಂಥ ತಪ್ಪನ್ನ ಸಂಜೆ ಒಳಗಡೆ ನೀವು ಸರಿಪಡಿಸಿ, ಏನು JDS ಪಕ್ಷದ ಕಾರ್ಯಕರ್ತರಿಗೆ, ಏನು JDS ಪಕ್ಷಕ್ಕೆ ಏನು ಮೈತ್ರಿ ಧರ್ಮದಲ್ಲಿ ಬಿಟ್ಟುಕೊಟ್ಟಿರ್ತಕ್ಕಂಥ 8 ಸೀಟು JDS ಪಕ್ಷದ ಕಾರ್ಯಕರ್ತರಿಗೆ ನೀವು ಹಂಚಿಕೆ ಮಾಡಿ B-ಫಾರಂ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ತಪ್ಪನ್ನು ನೀವು ಸಂಜೆಯ ಒಳಗಡೆ ಸರಿಪಡಿಸದೆ ಹೋದಲ್ಲಿ ಫಲಿತಾಂಶದ ಮೇಲೆ ಪರಿಣಾಮ ಬೀರ್ತದೆ. ಆ ಫಲಿತಾಂಶಕ್ಕೆ ನೀವೇ ಹೊಣೆಗಾರರಾಗಿರ್ತೀರಿ. ಹೊರತೂರು ಪ್ರಕಾಶನ್ CMR ಶ್ರೀನಾಥಣ್ಣರು ತಾಲೂಕು ಅಧ್ಯಕ್ಷರುಗಳು, ಬಿಜೆಪಿ ತಾಲೂಕು ಅಧ್ಯಕ್ಷ, ನೀವೇ ಹೊಣೆಗಾರರಾಗಿರ್ತೀರಿ. ಯಾಕೆ ಅಂತಂದರೆ ಕಾರ್ಯಕರ್ತರು ಎಲ್ಲರೂ ಕೂಡ ಮನನೊಂದಿದ್ದಾರೆ. ಈ ಒಂದು ಈ ಸಮಾಧಾನಕ್ಕಾದ್ರೂ ನೀವು ಪಟ್ಟಿ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಕಾರ್ಯಕರ್ತರನ್ನ ಕರೆಸಿ ಇಂದು ವಾರ್ಡ್ ವೈಸು ಯಾರಿಗೆ ಕೊಡಬೇಕು, ಇಂಥವ್ರನ್ನ ಆಯ್ಕೆ ಮಾಡಬೇಕು, ಇಂಥವ್ರನ್ನ ಆಯ್ಕೆ ಮಾಡಬೇಕು ಅನ್ನೋದು ಏನಾದರೂ ಏನು ನೀವು ಚರ್ಚೆ ಮಾಡಿದ್ದೀರಾ? ಯಾವ ಒಂದು ನೀವು ಒಂದು ಮಾನದಂಡಗಳ ಮೇಲೆ ನೀವು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದೀರಿ? ಇವತ್ತು ನೀವು ಬಿಜೆಪಿ JDS ಪಕ್ಷದವ್ರು ನೀವು ಕೊಟ್ಟಿರ್ತಕ್ಕಂಥ ಎಂಥವ್ರು ಕೊಟ್ಟಿದ್ದೀರಿ? ಇವತ್ತು ನಮಗೆ, ನಾನೊಬ್ಬ ಹೋರಾಟಗಾರನಾಗಿ ನನಗೆ ಭಾಳ ನೋವಾಗ್ತಾ ಇದೆ. ನೀವು ಕೊಟ್ಟಿರ್ತಕ್ಕಂಥದ್ದು JCP ಲೋಕೇಶ್, JCP ಸುಬ್ಬು, ಮಡಿವಾಳ ವಾರ್ಡಲ್ಲಿ JCP ಲೋಕೇಶ್ ಕೊಟ್ಟಿದ್ದೀರಿ. ಇಲ್ಲಿ ಕುರುಬರಳ್ಳಿ, ಚರಪನಹಳ್ಳಿ JCP ಸುಬ್ಬು ಅವ್ರಿಗೆ ಕೊಟ್ಟಿದ್ದೀರಿ. ಅಲ್ಲಿ ಬೆಟ್ಟಸ್ಪುರ, ಮಂಜಲಿಯಲ್ಲಿ ನಾವು ಹೋರಾಟಗಾರನು ಸಮಾಜಮುಖಿ ಕೆಲಸ ಮಾಡ್ಕೊಂಡು ಹಲವಾರು ಪ್ರಯತ್ನಗಳು ಮಾಡಿ ನಾವು ಮಾಡ್ತಾ ಇದ್ದೀವಿ. ಕೆಲಸಗಾರನಿಗೆ ನೀವು ಟಿಕೆಟ್ ಕೊಡದೆ ಕೆರೆ ಕುಂಟೆಗಳನ್ನ ಹಾಳು ಮಾಡಿ ದುಡ್ಡು ಮಾಡಿರ್ತಕ್ಕಂಥವನಿಗೆ ನೀವು JCP ರಾಮವನ್ಗೆ ನೀವು ಟಿಕೆಟ್ ಕೊಟ್ಟಿದ್ದೀರಿ. ಅದೇ ರೀತಿ JCP ರವಿ ಕಲ್ವಾಚಿಕೊಲ್ಲಬ್ಬಿ ಕೊಟ್ಟಿದ್ದೀರಿ. ಎಲ್ಲ JCPಗಳು ಕೊಟ್ಬಿಟ್ರೆ ಕಾರ್ಯಕರ್ತರು ಏನಾಗಬೇಕು? ಅಥವಾ ಸಮಾಜದ ಬಗ್ಗೆ ಗಮನ ಇರ್ತಕ್ಕಂಥವ್ರು, ಸಮಾಜದ ಒಳಿತಿಗಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಕಾರ್ಯಕರ್ತರು ಏನಾಗಬೇಕು? ಎತ್ತೋಗ್ತಾ ಇದೆ ಇದು ಪರಿಸ್ಥಿತಿ. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಇದನ್ನು ಸರಿಪಡಿಸ್ಬೇಕು. ಸರಿಪಡಿಸ್ತೀರ ಅನ್ನೋ ನಂಬಿಕೆ ಇದೆ. ದಯವಿಟ್ಟು ಈ ಒಂದು ಮಾಧ್ಯಮ ಏನು ನೀವು ಮುಖಾಂತರ ನಾವು ಏನು ನೊಂದು ಹೇಳ್ತಾ ಇದ್ದೀವಿ, ಇದನ್ನು ದಯವಿಟ್ಟು ಸರಿಪಡಿಸಿ. ಇದು ಫಲಿತಾಂಶದ ಮೇಲೆ ನೇರ ಹೊಣೆ ಬೀಳೋದು ಬೇಡ. ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಾವು ಕೂಡ ಭಾಳಷ್ಟು ಆಸೆ ಇಟ್ಕೊಂಡಿದ್ದೀವಿ. ನಾಳೆ ಅಧಿಕಾರಕ್ಕೆ ಏನಾದರೂ ಬರಲಿಲ್ಲ ಅಂತಂದರೆ ಅದರ ನೇರ ಹೊಣೆ ನಾವು ಯಾರೂ ಕಾರಣಕರ್ತರಾಗಿರಲ್ಲ. ಅದಕ್ಕೆ ನೇರ ಕಾರಣಕರ್ತರು ಇವತ್ತೇನು ನೀವು ಅಲ್ಲಿ ಸೇರಿಕೊಂಡು ಪಟ್ಟಿ ಬಿಡುಗಡೆ ಮಾಡಿದ್ದೀರಿ, ಎರಡು ಪಕ್ಷದ ಮುಖಂಡರು ಬಿಜೆಪಿ JDS, ಆ ಪಟ್ಟಿ ಬಿಡುಗಡೆ ಮಾಡಿರ್ತಕ್ಕಂಥ ಮುಖಂಡರಲ್ಲೇ ನೇರ ಹೊಣೆ ಆಗಿರ್ತೀರಿ. ಪಟ್ಟಣ ಪಂಚಾಯತಿ ಏನಾದರೂ ಮೈತ್ರಿ ಪಕ್ಷದ ಅಧಿಕಾರಕ್ಕೆ ಬಂದಿಲ್ಲ ಅಂತಂದ್ರೆ ಅದಕ್ಕೆ ನೇರ ಕಾರಣ ಇವತ್ತು ಏನು ಪತ್ರಿಕೆ ಹೇಳಿಕೆಯಲ್ಲಿ ನಾವು ಅಭ್ಯರ್ಥಿಗಳನ್ನ ಪಟ್ಟಿ ಬಿಡುಗಡೆ ಮಾಡಿದ್ದೀರಿ, ಅವರೇ ಕಾರಣರಾಗಿರ್ತೀರಿ. ಮೈತ್ರಿ ಪಕ್ಷದ ಅಭ್ಯರ್ಥಿಗಳನ್ನ ಸೋಲಕ್ಕೆ ಕಾರಣರಾದ್ರೆ ಅದಕ್ಕೆ ನೀವೇ ಕಾರಣರಾಗಿರ್ತೀರಿ. ಇದರೆಲ್ಲ ಹೊಣೆಯನ್ನು ನೀವೇ ಹೊರಬೇಕಾಗ್ತದೆ ಅಂತೇಳಿ ಇವತ್ತೇ ನಾವು ಸ್ಪಷ್ಟ ನಿರ್ದೇಶನ ಮತ್ತು ಸ್ಪಷ್ಟವಾಗಿ ನಿಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ಈಗಲಾದ್ರೂ JDS ಮುಖಂಡರುಗಳು ಎಚ್ಚೆತ್ಕೊಂಡು ನಮ್ಮ ಕಾರ್ಯಕರ್ತರು, ನೊಂದಂಥ ಕಾರ್ಯಕರ್ತರಿಗೆ, ನೀವು ಪಕ್ಷಕ್ಕೆ ದುಡಿತಾ ಇರ್ತಕ್ಕಂಥವ್ರಿಗೆ ಮುಂದಿನ ದಿನಗಳಲ್ಲಿ 2028ಕ್ಕೆ ಏನು MLA ಆಗಬೇಕಿಲ್ಲಿ, JDS MLA ಬೈರೇಗೌಡರ ಕಾಲದಿಂದ MLA ಇದ್ದಂಥ ದಂತಾದಳ ಏನಾಗ್ತಾ ಇದೆ, ಎತ್ತೋಗ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಇಲ್ಲ ಅಂತಂದರೆ 17ಕ್ಕೂ ಕೊಟ್ಬಿಟ್ರಿ. JDS B-ಫಾರಂ ನಿಂತ್ಕೊಳ್ಳಿ, ಅವ್ರವ್ರ ಶಕ್ತಿ ಅನುಸಾರ ಗೆದ್ದು ಬರ್ತಾರೆ. ಅದನ್ನು ಬಿಟ್ಟು ಈ ಮೈತ್ರಿ ಧರ್ಮ ಅಂತ ಹೇಳಿ JDS ಸಿಂಬಲಲ್ಲಿ ಬಿಜೆಪಿ ಉತ್ತರ ಪ್ರಕಾಶ್ ಕಡೆಯವರಿಗೆ ನೀವು ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ? ಹಾಗಾದ್ರೆ ನಮ್ಗೆ ಎರಡೇ ಸಾಕು, B1 ಮತ್ತು ಮಂಚಂಡಹಳ್ಳಿ ಬಿಟ್ಬಿಟ್ಟು ಇನ್ನು 15 ಕೂಡ ಬಿಜೆಪಿ ಸಿಂಬಲ್ ಕೊಟ್ಬಿಟ್ರೆ ಅವ್ರಿಗೆ ನಮ್ಗೇನು ಬೇಜಾರಿಲ್ಲ. ಅದು ಬಿಟ್ಟು ನೀವು JDS ಸಿಂಬಲಲ್ಲಿ ಕೊಟ್ಟು ಕೆಲಸ ಮಾಡೋದು ಯಾವ ರೀತಿ? ಅದಕ್ಕೆ ನಾವು ಮುಖಂಡರುಗಳೆಲ್ಲ ಈ ಭಾಗದ ಮುಖಂಡರುಗಳು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಎಲ್ಲರೂ ತಟಸ್ಥವಾಗಿರ್ತೀವಿ, ಚುನಾವಣೆಯಲ್ಲಿ ಕೆಲಸ ಮಾಡಲ್ಲ.
2 ಕ್ಷೇತ್ರದಲ್ಲಿ ಮಾತ್ರ ನಾವು ಕೆಲಸ ಮಾಡ್ತೀವಿ. ಏನಾದರೂ ಮೈತ್ರಿ ಪಕ್ಷದ ಅಭ್ಯರ್ಥಿಗಳಿಗೆ ಸೋಲಾದರೆ ಅದು ನೇರವಾಣಿ ಇವತ್ತು ಪ್ರೆಸ್ ಮೀಟಲ್ಲಿ ಮಾಡಿರ್ತಕ್ಕಂಥ ಮುಖಂಡರದ್ದೇ ಆಗಿರ್ತದೆ ಅಂತೇಳಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.